ಎಲ್ರಿಗೂ ನಾನು ನರಸಿಂಹರಾಜು ಬಿ ಕೆ ಅರೆವಾದಿ ಕಲಾವಿದ. ಇದೇ ಏಪ್ರಿಲ್ 3, 4, 5ನೇ ತಾರೀಕು ರಾಮನಗರದ ಜನಪದ ಲೋಕದಲ್ಲಿ ನಾವು ಅರೆಯ ವಾದ್ಯವನ್ನ ಕಲಿಸ್ಲಿಕ್ಕೆ ಅರೆ ವಾದ್ಯ ಕಾರ್ಯಾಗಾರವನ್ನ ಏರ್ಪಡಿಸಿದೀವಿ. ಈ ಕಾರ್ಯಾಗಾರ ಊಟ ವಸತಿ ಜೊತೆಗೆ ಅರೆ ವಾದ್ಯವನ್ನ ಕಲಿಯುವುದಕ್ಕಾಗಿ ವಿಶೇಷವಾಗಿ ಈ ಕಾರ್ಯಾಗಾರವನ್ನ ಏರ್ಪಾಡು ಮಾಡಿದ್ವಿ. ಈ ಕಾರ್ಯಾಗಾರನ ನೀವ್ ಯಾಕೆ ಅಟೆಂಡ್ ಮಾಡ್ಬೇಕು, ಇದು ಯಾಕೆ ಬಹಳ ಮುಖ್ಯ ಅಂತ ನಾನು ಹೇಳೋದಾದ್ರೆ, ನೀವು ನೋಡ್ಬೋದು ಅರೆ ವಾದ್ಯ ಹೊಡೆಯೋರು ಎರಡು ಕೈಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಚಲಿಸ್ತವೆ. ಅಂದ್ರೆ ಎಡಗೈ ಮೇಲಿಂದ ಕೆಳಗಾಡಿದ್ರೆ ಬಲಗೈ ಎಡದಿಂದ ಬಲಕಾಡುತ್ತೆ. ಸಾಧ್ಯವಾದ್ರೆ ಈ ಎಕ್ಸರ್ಸೈಸ್ ನ ನೀವು ಮಾಡಿ ನೋಡಿ, ಖಂಡಿತ ಒಂದೇ ಸರಿಗೆ ಇದು ಬರಲ್ಲ. ಎಡಗೈ ಮೇಲಿಂದ ಕೆಳಕ್ಕೆ, ಬಲಗೈ ಎಡದಿಂದ ಬಲಕ್ಕೆ ಮಾಡೋದು. ನಮ್ಮ ದೇಹದ ಮೆದುಳು ಇದೆಯಲ್ಲ, ಮೆದುಳು ಎರಡು ಭಾಗ ಇರುತ್ತೆ. ಎರಡು ಭಾಗನೂ ಬೇರೆ ಬೇರೆ ಕೆಲಸ ಮಾಡುತ್ತೆ. ಅಂದ್ರೆ ಎಡಭಾಗದ ಮೆದುಳು ಬಲಗೈನ ಹಿಡಿತದಲ್ಲಿ ಇಟ್ಕೊಂಡ್ರೆ, ಬಲಭಾಗದ ಮೆದುಳು ಎಡಗೈನ ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ. ಎರಡನ್ನೂ ಒಬ್ಬ ವ್ಯಕ್ತಿ ಒಂದೇ ಕಾಲಕ್ಕೆ ಎರಡು ಬೇರೆ ಬೇರೆ ಕೆಲಸಗಳನ್ನ ಅಟ್ ಎ ಟೈಮ್ ಮಾಡಕ್ ಆಗಲ್ಲ. ಆದ್ರೆ ಅರೆವಾದ್ಯ ಕಲಾವಿದ ಇದನ್ನ ಮಾಡ್ತಾನೆ. ಯಾಕಂದ್ರೆ ಫೋಕಸ್ ಮತ್ತೆ ಅಟೆನ್ಷನ್, ಏಕಾಗ್ರತೆ ಮತ್ತು ಗಮನ ಹೆಚ್ಚಾಗಿರುತ್ತೆ. ಇನ್ನೊಂದು ಇನ್ಸ್ಟ್ರೂಮೆಂಟ್ ಕೇಳಿರ್ತೀರಾ, ಟಿಬೆಟಿಯನ್ ಸಿಂಗಿಂಗ್ ಬೌಲ್ ಅಂತ. ಹಿತ್ತಾಳಿ ಬೌಲ್ ಅನ್ನ ಒಂದು ಮರದ ಕಟ್ಟಿಗೆಯಿಂದ ತಿರುಗಿಸೋದ್ರಿಂದ ಒಂದು ತರಂಗಗಳು ಕ್ರಿಯೇಟ್ ಆಗುತ್ತೆ, ಒಂದು ಅಲೆ ಕ್ರಿಯೇಟ್ ಆಗುತ್ತೆ. ಅದರ ಸದ್ದನ್ನ ನೀವೆಲ್ಲರೂ ಬೇರೆ ಬೇರೆ ಕಡೆ ಕೇಳಿರ್ತೀರಾ. ಈ ನಾದನ ಸೌಂಡ್ ಹೀಲಿಂಗ್ ಚಿಕಿತ್ಸೆನಲ್ಲೂ ಹೆಚ್ಚಾಗಿ ಬಳಸ್ತಾರೆ. ಆದ್ರೆ ಈ ಅರೆಯ ನಾದ, ಜಿಗುರಿನಿಂದ ಬರುವಂತ ಎಡಭಾಗದ ನಾದದಿಂದ ಇದೇ ರೀತಿಯ ಒಂದು ನಾದ ಹೊರಹೊಮ್ಮುತ್ತೆ. ಈ ನಾದದ ಮುಖಾಂತರ ನಾವು ಏನೇನು ವೈಜ್ಞಾನಿಕ ಪ್ರಯೋಜನ ಪಡಿಬಹುದು ಅಂದ್ರೆ, ನಮ್ಮ ದೇಹದಲ್ಲಿ ಎಡಭಾಗ ವೈಬ್ರೇಷನ್ ಹೆಚ್ಚಾಗೋದ್ರಿಂದ, ನಮ್ಮ ಹೃದಯವು ಕೂಡ ಎಡಭಾಗದಲ್ಲಿರೋದ್ರಿಂದ ರಕ್ತನಾಳಗಳು ಸರಾಗವಾಗಿ ಹರಿದು ನಮಗೆ ಹೃದಯದ ಕಾರ್ಯಗಳು ಬಹಳ ಕಡಿಮೆ. ಇದಲ್ದೇನೆ ಈ ವಾದ್ಯ ಇತ್ತೀಚೆಗೆ ಫೈಬರ್ ಅದು ಇದು ಅಂತ ಬಂದು ಬೇರೆ ಬೇರೆ ವಾದ್ಯಗಳೆಲ್ಲ ಪ್ಲಾಸ್ಟಿಕ್ ಕಡೆಗೆ ಹೋಗ್ತಿದ್ದಾವೆ. ಆದರೆ ಈ ಅರೆ ವಾದ್ಯ ಚರ್ಮವಾದ್ಯವಾಗಿ ಇನ್ನೂ ಉಳ್ಕೊಂಡಿದೆ. ಇಂಥ ವಾದ್ಯಗಳು ಈ ನಾಡಿನಲ್ಲಿ ಇನ್ನೂ ಉಳಿಬೇಕು ಅನ್ನೋ ಕಾರಣಕ್ಕೆ ನೀವೆಲ್ಲ ಈ ವರ್ಕ್ಶಾಪಿಗೆ ಬರಬೇಕು. ಈ ವರ್ಕ್ಶಾಪ್ 3 ದಿನ ವಸತಿ, ಊಟ ಮತ್ತೆ ಅರೆ ಕಲಿಯೋರಿಗೆ ಅರೆಯ ಇನ್ಸ್ಟ್ರೂಮೆಂಟ್ ಅನ್ನು ಕೊಟ್ಟು ನಾವು ಕಲಿಸ್ತೀವಿ. ಇದ್ರ ಪ್ರವೇಶ ಶುಲ್ಕ ಒಬ್ಬರಿಗೆ 6,000 ರೂಪಾಯಿ ಇರುತ್ತೆ. ಬನ್ನಿ.